ಆ ಸಂದರ್ಭದಲ್ಲಿ ಇಲ್ಲೇ ಇವತ್ತು ಗೋಪಾಲ್ ಹೆಗ್ಡೆ ಅವರು ಮತ್ತು ಎಮ್ ಎನ್ ಹೆಗ್ಡೆಯವರೆಲ್ಲ ಇದ್ದಾರೆ ನೋಡಿದ್ದೇನೆ ಹಿಂದಗಡೆ. ಈ ಭಾಗದಲ್ಲಿ ನಾವು ಓಡಾಡ್ತಾ ಇದ್ದಾಗ ಇವತ್ತು ಆ ಹಿರಿಯರಿಲ್ಲ, ತೊರಮೆ ಅವರು ಶ್ರೀಧರ ಅಂತ ಅದರಲ್ಲಿ ಇನ್ವೆಸ್ಟಿಗೇಸ್ ಏನು ರಾಮಪತ್ರೆ ಅಥವಾ ಒಂದು ಜಾತಿಯ ಏನು ಪ್ರಭೇದಗಳಿವೆ ಆ ಕುಟುಂಬಕ್ಕೆ ಸೇರಿದಂತೆ 60-65% ಇರುವಂಥದ್ದು. ಹಾಗಾಗಿ 2010-11ನೇ ಇಸವಿಯಲ್ಲಿ ನಾವು ನಮ್ಮ ತಂಡ, ನಾನು ನಿಮಿತ್ತ ಮಾತ್ರ, ನಮ್ಮ ತಂಡದವರು ನಾವು ರಾಮಪತ್ರೆ ಜಡ್ಡಿ ಕಾಡುಗಳು ಅಂತ ಹೆಸರು ಕೊಟ್ವಿ. ನಮ್ಮ ಒಂದು ಚಿಕ್ಕ ಪ್ರಕಲ್ಪ ಸರ್ಕಾರದ ಒಂದು ಕಾರ್ಯವಾಗಿ ಪ್ರೋಗ್ರಾಮ್ ಆಗಿ ಮುಂದುವರಿತು. ನನ್ನ ಹತ್ರ ಇವತ್ತು ಕೂಡ ಒಂದು ಬ್ರೋಷರ್ ಇದೆ. ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಸಹ ರಾಮಪತ್ರೆ ಜಡ್ಡಿ ಕಾರ್ಯಕ್ರಮದ ಉದ್ಘಾಟನೆ ಅಂತ ಬಂತು. ಹಾಗಾಗಿ ನಮಗೆ ನಾನು ಹೇಳಿದಲ್ಲ, ಇವತ್ತಿನ ಕಾರ್ಯಕ್ರಮ ನಮಗೆ ಹೆಮ್ಮೆ ತರುವಂಥದ್ದು. ನಮ್ಮ ಚಿಕ್ಕ ಕೆಲಸ ಇವತ್ತು ಇಷ್ಟೊಂದು ಮುಂದುವರಿತಾ ಇದೆ ಅಂದರೆ ಸಂರಕ್ಷಣೆ ಸಲುವಾಗಿ. ಮುಂದಿನ ಸ್ಲೈಡ್ ನೋಡೋಣ. ಹೊಂದಿರುವಂತಹ ಅನೇಕ ಸಸ್ಯ ಪ್ರಭೇದಗಳು, ಅನೇಕ ಕೀಟಗಳು, ಅನೇಕ ಉಭಯವಾಸಿಗಳು, ಪಕ್ಷಿಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಸ್ಲೈಡ್ ಇಟ್ಟಿರುವಂಥದ್ದು. ನೆಕ್ಸ್ಟ್, ಇದು ದಾಸಪತ್ರೆ ಅಥವಾ ಮಿರಿಸ್ಟಿಕಾ ಪಡುವ ಅಂತ ಹೇಳ್ತೀವಲ್ಲ, ಅದರ ಒಂದು ಚಿತ್ರ. ಇದನ್ನು ಈಗ ಮೊದಲಿನಿಂದ ಬಹಳ ಪ್ರಾಚೀನ ಕಾಲದಂತಹ ಒಂದು ವೃಕ್ಷ ಪ್ರಭೇದಗಳಂತ, ಅದರಿಂದ ಪೇಲಿಯೋ ಎಂಡಮಿಕ್ ಅಂತ ಕರೀತಾರೆ. ಇಲ್ಲಿಗೆ ಅಂತಸೀಮಿತವಾಗಿದ್ದು ಅಂದರೆ ಬಹಳ ಪ್ರಾಚೀನವಾದಂತಹ ವೃಕ್ಷ ಪ್ರಭೇದ ಅಂತ. ನೆಕ್ಸ್ಟ್, ಇದು ಬನಾಟೆ ಅಥವಾ ಲೋಪಪೆಟಲಲ್ಲಿರುವಂಥದ್ದು. ಅಲ್ಲಿ ರಾಮಪತ್ರೆ ಜಡ್ಡಿ ಕಾಡಿನಲ್ಲೇ ಕಂಡುಬರುವಂತಹ ಒಂದು ಸಸ್ಯ ಪ್ರಭೇದ. ಈಗ ಅದು ಇದೇ ಥರ ಬೇರೆ ಬೇರೆ ಸಸ್ಯ ಪ್ರಭೇದಗಳು ಏನಲ್ಲಿ ಇದೆ ಅನ್ನೋದನ್ನು ನಾನು ಹೇಗೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಹೇಳಲ್ಲ, ನಾವು ಕಳೆದ ತಿಂಗಳಷ್ಟೇ ಇದು ಆಗುಂಬೆಯಲ್ಲಿ ಒಂದು ಅಬಲ್ಕಣ ಫಾಲ್ಸ್ ಅಂತ ನೋಡಿರುವಂಥದ್ದು. ಸುಮಾರು 12 ಎಕರೆಗೆ ಅಷ್ಟು ವಿಸ್ತಾರವಾಗಿ ಇರುವಂತಹ ಯಾವುದೇ ರಾಮಪತ್ರೆ ಜಡ್ಡಿ ಅಥವಾ ಆ ಒಂದು ಜೌಗು ಪ್ರತಿಷ್ಠೆ ಕಾಡನ್ನು ನಾವು ನೋಡಿದಿರಲಿಲ್ಲ. ಬಹುಶಃ ಈ ಪಶ್ಚಿಮ ಘಟ್ಟದಲ್ಲಿ ಕರ್ನಾಟಕ ಇರಬಹುದು ಇದು ಅಂತ ನಮ್ಮ ಒಂದು ಅನಿಸಿಕೆ. ಯಾಕೆಂದರೆ ನಾವು ಯಾಕೆ ಇದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಥವಾ ವಿಸಿಟ್ ಮಾಡ್ತಾ ಇದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ನಾವು ಪಾರಿಸರಿಕ ಪುನಶ್ಚೇತನ ಮಾಡಬೇಕಾದ್ರೆ, ಇಕೋಲಾಜಿಕಲ್ ರಿಸ್ಟೋರೇಷನ್ ಅಥವಾ ರಿಸ್ಟೋರೇಷನ್ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ಇಂಟ್ಯಾಕ್ಟ್ ಸ್ವ್ಯಾಂಪ್, ಒಂದು ರೆಫರೆನ್ಸ್ ಇಕೋಸಿಸ್ಟಮ್, ಅಲ್ಲಿ ಸಸ್ಯ ಪ್ರಭೇದಗಳು, ಅಲ್ಲಿ ಆ ಪ್ರಭೇದಗಳ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅದನ್ನು ಅರಿತುಕೊಂಡ್ರೆ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದಲೂ ಕೂಡ ನಾವು ಕೊಡಗಿನಲ್ಲಿ ಅವರು ಏಲಿಯೋಕಾರ್ಪಸ್ ಸ್ವ್ಯಾಂಪ್ ರುದ್ರಾಕ್ಷಿ ಕಾಡಿರುವಂಥದ್ದು. ಇಲ್ಲಿನ ಏನು ಏಲಿಯೋಕಾರ್ಪಸ್ ವೆನಿಸ್ಟಸ್ ಆ ಒಂದು ಏನು ವೃಕ್ಷ ಪ್ರಭೇದ ಇದೆ, ಅದನ್ನು ಪೇಲಿಯೋ ಎಂಡಮಿಕ್, ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಜೀವವಿಜ್ಞಾನಿಗಳು ಇದನ್ನ ತೀರಾ ಒಂದು ಈಗ ಎಂಡಮಿಕ್ ಅಂದರೆ ಅದಕ್ಕೆ ಸ್ಟೆನೋ ಎಂಡಮಿಕ್ ಅಂದರೆ ಮತ್ತು ನ್ಯಾರೋ ಮತ್ತು ಒಂದು ಸಂಕ್ಷಿಪ್ತ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುವಂಥದ್ದು, ಬೇರೆ ಕಡೆ ಪ್ರಪಂಚದಲ್ಲಿ ಮತ್ತೆ ಎಲ್ಲೂ ಕಂಡು ಬರುವುದಿಲ್ಲ. ಹಾಗಾಗಿ ಅದನ್ನು ಸ್ಟೆನೋ ಎಂಡಮಿಕ್ ಅಂತ ಗುರುತಿಸಿದ್ದಾರೆ. ಜನರ ನಾನು ಹೇಳಿದ್ರೆ ಕಳೆದ ಸುಮಾರು 16-17 ವರ್ಷಗಳಲ್ಲಿ ನಾವು ಈ ಕಾಡು, ರಾಮಪತ್ರೆ ಜಡ್ಡಿ ಕಾಡು ಮತ್ತು ಜನರ ಜೊತೆಗೆ ಕಳೆದಿದ್ದೇ ಹೆಚ್ಚಿಗೆ ಇದೆ. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನು ಅನುಭವಕ್ಕೆ ಅವಕಾಶ ಬೇಕು ಬೇರೆ ದೇಶದಲ್ಲಿ ಬಂದವರಿಗೆ ಹೇಗೆ ನಮ್ಮ ಒಂದಷ್ಟು ಸಂರಕ್ಷಣಾ ತಂತ್ರಜ್ಞಾನಗಳು ಅಂದರೆ ನಾನು ಸಂರಕ್ಷಣಾ ವಿಧಾನಗಳು ಹೇಗೆ ಕೆಲಸ ಮಾಡ್ತವೆ, ಆ ಒಂದು ದೇವರ ಕಾಡಿರ್ಬೋದು ಅಥವಾ ಈ ಒಂದು ರಾಮಪತ್ರೆ ಜಡ್ಡಿಯನ್ನೇ ದೇವರ ಕಾಡನ್ನು ಪೂಜಿಸುವಂತಹ ಒಂದು ಪದ್ಧತಿ, ಅದರಿಂದ ಹೇಗೆ ರಕ್ಷಣೆ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ಇಲ್ಲಿ ಮುಂದೆ ನೋಡೋಣ. ಅಂದರೆ ಕಂಪ್ಯಾರಿಸನ್ ಅಂದರೆ ಪ್ರೊಫೈಲ್ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಒಂದು ಸ್ವ್ಯಾಂಪ್ ಮತ್ತು ರಾಮಪತ್ರೆ ಜಡ್ಡಿ ಕಾಡಿನಲ್ಲಿ ಅನ್ನೋದನ್ನು ಅವರು ಚಿತ್ರ ಬಿಡಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಇದನ್ನು ಒಂದು ಕಾಡಿನ ರಾಮಪತ್ರೆ ಜಡ್ಡಿ ಕಾಡಿನ ಪಾರಿಸರಿಕ ಪುನಶ್ಚೇತನ ಮಾಡುವ ಸಂದರ್ಭದಲ್ಲಿ ಇದನ್ನು ಕೂಡ ಗಮನಕ್ಕೆ ಇಟ್ಕೋಬೇಕು. ಮತ್ತು ಈ ಒಂದು ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಜೊತೆಗೆ ಅವು ಸಸ್ಯ ಯಾವ ಸಂಖ್ಯೆಯಲ್ಲಿದೆ, ಪಾಪ್ಯುಲೇಷನ್ ಡೆನ್ಸಿಟಿ ಪರ್ ಹೆಕ್ಟೇರ್ ಹೇಗಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾರಿಸರಿಕ ಪುನಶ್ಚೇತನ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇದು ಹೇಗೆ ಅಂದರೆ ಸವಾಲುಗಳು ಅಂತ ನಾವು ಹೇಳಿದ್ವಲ್ಲ, ಜಡ್ಡಿ ಕಾಡನ್ನು ಉಳಿಸ್ಕೊಳ್ಳಿಕ್ಕಿರ್ಬೋದು ಅಥವಾ ಸುತ್ತಲಿನ ಒಂದು ಎವರ್ಗ್ರೀನ್ ನಿತ್ಯ ಹರಿತವನ್ನ ಕಾಡಿನಲ್ಲಿ ಇರುವ ಸವಾಲುಗಳಿರ್ಬೋದು. ಯಾಕೆಂದರೆ ಒಂದು ಚಿಕ್ಕ ಒಂದು ವ್ಯಾಲಿ ಪ್ಲೇನಲ್ಲಿರುವಂತಹ ಒಂದು ಅರ್ಧ ಎಕರೆ 1 ಎಕರೆ ಕಾಡು ಅದು ಸ್ವ್ಯಾಂಪ್ ಆಗಿರಲಿಕ್ಕೆ ಅದಷ್ಟೇ ಸಾಲಿಕ್ಕಿಲ್ಲ. ಆ ಸುತ್ತಮುತ್ತಲ ಜಲಾನಯನ ಪ್ರದೇಶದಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಅದು ಕೂಡ ಮಹತ್ವದ್ದಾಗ್ತದೆ. ಹಾಗಾಗಿ ಈ ಒಂದು ಏನೇನು ಸಮಸ್ಯೆ ಸವಾಲಿದೆ ಅನ್ನೋದನ್ನು ನಾನು ಇಲ್ಲಿ ಪಟ್ಟಿ ಮಾಡಿರುವಂಥದ್ದು. ನೆಕ್ಸ್ಟ್ ಇದು ತೀರಾ ಇತ್ತೀಚಿನ ಬೆಳವಣಿಗೆ. ನಾನು ಹೆಸರು ನನಗೆ ಈಗ ಹೇಳಿ ಹೋಗುವುದಿಲ್ಲ. ಈ ಕಳೆದ ವರ್ಷ ಮತ್ತೆ ಸ್ವ್ಯಾಂಪ್ ಕಾಡನ್ನು ಕಡಿದು ಅಲ್ಲಿ ತೋಟ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಬಲಗಡೆ ನಾವು ಇಷ್ಟಪಡುವ ಜಿನ್ನಕಾಂತರ ಕೆನಡಿಗ ತೀರಾ ಪೂರ್ವದ್ದು ಲಕ್ಷಗಟ್ಟಲೆ ವರ್ಷ ಹಿಂದಿನ ಹೇಳಿದವಲ್ಲ ಅದನ್ನು ವಿಷ ಹಾಕಿ ಕೊಂದಿರುವಂಥದ್ದು. ಕೆಳಗಿನ ಸ್ಲೈಡು ಇದು ಆ ಬಲಗಡೆ ಮೂಲೆಯಲ್ಲಿರೋದು ಬಹಳ ಮಹತ್ವ. ಕೆರೆ ಮೂಲೆ ಅಂತ ಅದು ತೊರಮೆ ಹುಡುಗುಂದದಲ್ಲಿ ಬರ್ತದೆ, ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿದೆ ಈಗಾಗಲೇ. ಅಲ್ಲಿ ಒಂದು ದೇವರ ಕಾಡಂತಹ ಒಂದು ರಾಮಪತ್ರ ಜಲ್ಲಿಗೆ ಕಾಡಿದೆ, ಸೇಕ್ರೆಡ್ ಸ್ವ್ಯಾಂಪ್. ಅಲ್ಲಿ ಪ್ರತಿ ವರ್ಷ ಪೂಜಾರಿ ಏನು